ಹಾಯ್ ಎಮ್ ಎಸ್ ಕ್ರಿಯೇಷನ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಅಮ್ಮ ನಾನು ದೇವರಾಣಿ ಬೆಣ್ಣೆ ಕಟ್ಟಿಲ್ಲಮ್ಮ. ಇವತ್ತು ಬೆಳಗಿನ ಟಿಫನ್ಗೆ ನಾನು ಕಾಬೂಲ್ ಕಡಲೆ ಬೀಜದ ಗ್ರೇವಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ 1 ಕಪ್ ಕಾಯಿ, ಅದ್ರ ಜೊತೆಗೆ 1 ಈರುಳ್ಳಿ, 1 ಟೊಮ್ಯಾಟೊ, ಸೊ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, 1 ಚೂರು ಶುಂಠಿ, 4ರಿಂದ 5 ಹಸಿಮೆಣಸಿನ್ಕಾಯಿ, 1 ಸ್ಪೂನು ಧನಿಯಾ ಪೌಡರ್, ಸ್ವಲ್ಪ ಗಸಗಸೆ, ಅದ್ರ ಜೊತೆಗೆ ಸ್ವಲ್ಪ ಚಕ್ಕೆ ಲವಂಗದ ಪುಡಿ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಅದು ನುಣ್ಣಗೆ ಪೇಸ್ಟ್ ಆದ ನಂತರ ಅದ್ರ ಜೊತೆಗೆ ನಾವು ಮೊದಲೇ ನೆನೆಸಿ ಇಟ್ಟಿರುವಂತಹ ಕಾಬೂಲ್ ಕಡಲೆ ಬೀಜನ ಬೇಯಿಸ್ಕೋಬೇಕು. ಅದಕ್ಕೆ ಅದನ್ನು ಶಿಫ್ಟ್ ಮಾಡ್ಕೊತಿದ್ದೀನಿ ಪಾತ್ರೆಯಲ್ಲಿ. ಇದನ್ನು ನಾನು ಸ್ಟೀಮಲ್ಲಿ ಬೇಯಿಸ್ಕೊತೀನಿ, ಯಾಕಂದರೆ ಸ್ಟೀಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಅದು ತುಂಬ ಚೆನ್ನಾಗಿ ಬೆಂದಿರುತ್ತೆ. ಸೊ ಹಾಗಾಗಿ ಗ್ಯಾಸ್ ಸ್ಟವ್ ಮೇಲೆ ನಾನು ಆ ಕಾಬೂಲ್ ಕಡಲೆ ಬೀಜನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನೀರು ಹಾಗೆ ಕಾಬೂಲ್ ಕಡಲೆ ಬೀಜನ ಒಂದು ಕಡೆ ಇಟ್ಟಿದ್ದೀನಿ. ಸೊ ಈಗ ಅದು ಪೂರ್ತಿಯಾಗಿ ಬೆಂದಿದೆ. ಅದನ್ನು ಮತ್ತೊಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಅದ್ರ ಜೊತೆಗೆ ಮೊದಲೇ ಹೆಚ್ಚಿಟ್ಕೊಂಡಂತಹ 1 ಈರುಳ್ಳಿ, 1 ಟೊಮ್ಯಾಟೊವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈ ಫ್ರೈ ಮಾಡ್ಕೊಂಡಾದ ನಂತರ ಮೊದಲೇ ಬೇಯಿಸಿದಂತಹ ಕಾಬೂಲ್ ಕಡಲೆ ಬೀಜ ಹಾಗೆ ಅದಕ್ಕೆ ಮೊದಲೇ ಪೇಸ್ಟ್ ಮಾಡಿರುವಂತಹ ಪೇಸ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಅದು ಒಂದು ಕುದಿ ಬಂದಿದೆ. ಒಂದು ಕುದಿ ಬಂದ ಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಅದಕ್ಕೆ ಸೇರಿಸ್ಕೊಂಡಿದ ನಂತರ ಅದನ್ನು ಚೆನ್ನಾಗಿ ಸ್ಟಿರ್ ಮಾಡಿ, ಅಂದರೆ ತಿರುಗಿಸ್ಕೊಳ್ಳಿ. ಕೊನೆಗೆ ನನಗೆ ಸಬ್ಬಸಿಗೆ ಸೊಪ್ಪು ಅಂದರೆ ತುಂಬ ಇಷ್ಟ, ಹಾಗಾಗಿ ಅದನ್ನು ಕೊನೆಗೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡಿದ್ದಾದಮೇಲೆ ಅದನ್ನು ಕೂಡ ಅದ್ರ ಜೊತೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ ನಂತರ ಮತ್ತೆ ಅದನ್ನು ಸಣ್ಣ ಊರಿನಲ್ಲಿ, ಅಂದರೆ ಸಣ್ಣ ಸಿಮ್ಮಲ್ಲಿ ಅದನ್ನು ಇನ್ನೊಂದು ರೌಂಡು ಒಂದು ಕುದಿ ಬರೆಸ್ಕೊಳ್ಳಿ. ಈಗ ಸವಿಯಲು ಸಿದ್ಧ ಕಾಬೂಲ್ ಕಡಲೆ ಬೀಜದ ಗ್ರೇವಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ.